2 ವರ್ಷಗಳಲ್ಲಿ 50 ಕಡಲ ಮುಳುಗು ಬಳಿಕ ಫ್ರೆಂಚ್ ಡ್ರೈವರ್ಗಳು ಕೋಲಕಾಂತ್ ಫೋಟೋ ತೆಗೆಯುವಲ್ಲೂ ಸಫಲರಾಗಿದ್ದಾರೆ. ಕೋಲಕಾಂತ್ ಎಂಬ ಜೀವಿ ಕಡಲ ಮೀನು 6.5 ಕೋಟಿ ವರ್ಷಗಳಿಂದ ಬದಲಾಗದೇ ಇರುವುದರಿಂದ ಅದನ್ನು ಜೀವಂತ ಪಳೆಯುಳಿಕೆ ಎನ್ನಲಾಗುತ್ತದೆ. ಆಳದಲ್ಲಿ ಇರುವುದರಿಂದ ಬಲೆಗೆ ಬೀಳದು, ಅಪರೂಪವಾದ್ದರಿಂದ ಡ್ರೈವರ್ಗಳಿಗೆ ಕಾಣಿಸದು. 1938ರಲ್ಲಿ ದಕ್ಷಿಣ ಆಫ್ರಿಕಾದ ಕರಾವಳಿಯಲ್ಲಿ ಒಂದು ಕೋಲಕಾಂತ್ ಕಂಡ ಮೇಲೆ ಇದರ ಸಂಶೋಧನೆ ನಡೆದರೂ ಅದು ಕಾಣಲಿಲ್ಲ. ಹಲವಾರು ವರ್ಷಗಳ ಸಂಶೋಧನೆಯ ಬಳಿಕ ಕೋಲಕಾಂತ್ಗಳ ಮೂಲ ನೆಲೆ ಇಂಡೋನೇಷಿಯಾದ ಮುಲುಕು ಪ್ರಾಂತ್ಯ ಎಂದು ತಿಳಿದುಬಂದಿದೆ. ಕಳೆದ 2 ವರ್ಷಗಳಿಂದ ಫ್ರೆಂಚ್ ಮುಳುಗು ತಜ್ಞರು ಇಲ್ಲಿ 50 ಬಾರಿ ಮುಳುಗಿದ ಬಳಿಕ ಕೋಲಕಾಂತ್ ಕಂಡಿದ್ದಾರೆ. ಕಡಲಡಿ ಕ್ಯಾಮೆರಾದಿಂದ ಅದರ ವಿಡಿಯೋ ಹಾಗೂ ಫೋಟೋ ತೆಗೆದಿದ್ದಾರೆ. 145 ಮೀಟರ್ ಆಳದಲ್ಲಿ 1.1 ಮೀಟರ್ ಉದ್ದದ ಈ ಕೋಲಕಾಂತ್ ಕಾಣಿಸಿದೆ. ಮೊಲುಕಾಸ್ ದ್ವೀಪದ ಕರಾವಳಿಯಾಚೆ ಕೊನೆಗೂ ಫ್ರೆಂಚ್ ಡ್ರೈವರ್ಗಳು ಜೀವಂತ ಪಳೆಯುಳಿಕೆ ಕಾಣುವಲ್ಲಿ ಯಶಸ್ಸು ಸಾಧಿಸಿದ್ದಾರೆ.